ಆಕೆಗೆ ಮದುವೆಯಾಗಿ 11 ವರ್ಷ ಆಗಿತ್ತು. ಆದರೆ ಕುಡುಕ ಗಂಡನ ಕಾಟಕ್ಕೆ ನೊಂದು ಹೋದವಳು ದಲ್ಲಾಳಿಯ ಮೋಹದ ಬಲೆಗೆ ಬಿದ್ದಿದ್ಲು. ಯಾವಾಗ ಪರಪುರುಷ ಸಿಕ್ನೋ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ವಿಕಲಾಂಗನ ಮೋಹ ಗಂಡನಿಗೆ ಚಟ್ಟ ಕಟ್ಟಿದ ಕಮಲವ್ವ. ದಲ್ಲಾಳಿ ಸಾಬಪ್ಪ ಹೆಣವಾಗಿ ಹೋದ ಈರಪ್ಪ. ಇವಳೇ ಈ ಸ್ಟೋರಿಯ ಮದನಾರಿ. ದಲ್ಲಾಳಿ ಸಾಬಪ್ಪನ ಮದನ ಮೋಹಿನಿ. ತಾಳಿ ಕಟ್ಟಿದ ಗಂಡನಿಗೆ ಮುಹೂರ್ತ ಇಟ್ಟು ಸಾಬಪ್ಪನ ಜೊತೆಗೆ ಸರಸ ಸಲ್ಲಾಪವಾಡುತ್ತಿದ್ದ ಸತಿ ಶಿರೋಮಣಿ. ವಯಸ್ಸು ಏನಿಲ್ಲ ಅಂದ್ರೂ 40 ದಾಟಿದೆ. ಗಂಡ ಬೇಡ ಅನ್ಸಿದ್ರೆ ದೂರ ಆಗಬಹುದಿತ್ತು. ಗಂಡನ ಕಾಟ ಸಹಿಸೋದಕ್ಕಾಗ್ತಿಲ್ಲ ಅನ್ನೋದಾದ್ರೆ ಕಂಪ್ಲೇಂಟ್ ಕೊಟ್ಟು ತನ್ನ ಪಾಡಿಗೆ ತಾನು ನೋಡ್ಕೋಬಹುದಿತ್ತು. ಆದ್ರೆ ದಲ್ಲಾಳಿಯ ತೋಳತೆಕ್ಕೆಗೆ ಬಿದ್ದವಳಿಗೆ ಗಂಡ ಅನ್ನಿಸ್ಕೊಂಡವ ಬೇಡದ ವಸ್ತುವಾಗಿದ್ದ. ದೂರವಾಗುವುದಕ್ಕಿಂತ ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅನ್ನೋ ಹೊಂಚು ಹಾಕಿದ್ಲು. ಹೀಗಾಗಿಯೇ ದಲ್ಲಾಳಿ ಮಾವನ ತಲೆ ತಿದ್ದಿದವಳು ಗಂಡನ ತಲೆ ತೆಗೆಸಿದ್ದಾಳೆ. ಈಕೆ ಹೆಸರು ಕಮಲವ್ವ ಅಂತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಿವಾಸಿ. 11 ವರ್ಷದ ಹಿಂದೆ ಈರಪ್ಪ ಅನ್ನೋನನ್ನ ಮದುವೆ ಆಗಿದ್ದವಳು ಖುಷಿ ಕಂಡಿದ್ದಕ್ಕಿಂತ ಕಣ್ಣೀರು ಸುರಿಸಿದ್ದೇ ಜಾಸ್ತಿ. ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಮಲವ್ವ ಮನೆ ಜವಾಬ್ದಾರಿ ನೋಡಿಕೊಳ್ಳೋದಲ್ಲದೆ ಗಂಡನ ಕುಡಿತದ ಚಟಕ್ಕೂ ಕಾಸು ಕೊಡಬೇಕಿತ್ತು. ಕುಡ್ಕೊಂಡು ಬಂದು ಕೊಡಬಾರದ ಕಾಟ ಕೊಡ್ತಿದ್ದವ ಹೆಂಡತಿ ಪಾಲಿಗೆ ನರರಾಕ್ಷಸನಾಗಿದ್ದ. ಇದೇ ಹೊತ್ತಲ್ಲೇ ದನಗಳ ದಲ್ಲಾಳಿ ಸಾಬಪ್ಪನ ಪರಿಚಯವಾಗಿತ್ತು. ಈ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗೋದಕ್ಕೆ ಬಹಳ ಸಮಯ ಹಿಡಿಯಲೇ ಇಲ್ಲ. ಯಾವಾಗ ಕಮಲವ್ವನ ಸೆರಗಲ್ಲಿ ಸಾಬಪ್ಪ ಹೊರಳಾಡುವುದಕ್ಕೆ ಶುರು ಮಾಡಿದ್ನೋ ಈರಪ್ಪನ ಕೊನೆಗಾಲ ಶುರುವಾಗಿತ್ತು. ಗಂಡನನ್ನ ಸಾಯಿಸುವಂತ ಇವಳೇ ಕಾಟ ಕೊಡ್ತಿದ್ದಳಂತೆ. ನೀನೇನಾದ್ರೂ ಅವನನ್ನ ಸಾಯಿಸದಿದ್ರೆ ನಾನೇ ವಿಷ ಕುಡಿತೀನಿ ಅಂತ ಬೆದರಿಕೆ ಹಾಕ್ತಿದ್ದಳಂತೆ. ಇದೇ ತಿಂಗಳ 7ನೇ ತಾರೀಕು 29 ಬಾರಿ ಫೋನ್ ಮಾಡಿದ್ದ ಕಮಲವ್ವ ಇವತ್ತೇ ನನ್ನ ಗಂಡನನ್ನ ಮುಗಿಸಿ ಅಂತ ಕಾಟ ಕೊಟ್ಟಿದ್ಲು. ಆಂಟಿಯ ಸಂಘ ಬೆಳೆಸಿದವನಿಗೆ ಅವಳ ಮಾತೇ ವೇದವಾಕ್ಯವಾಗಿತ್ತು. ಪ್ರಿಯತಮೆ ಫೋರ್ಸ್ ಮಾಡ್ತಿದ್ದಾಳೆ ಅಂತ ಅಖಾಡಕ್ಕೆ ಇಳಿದವ ತನ್ನ ಟೀಮ್ ಕಟ್ಕೊಂಡು ಈರಪ್ಪನಿಗೆ ಕಂಠಪೂರ್ತಿ ಕುಡಿಸ್ತಾರೆ. ಯಾವಾಗ ನಿಲ್ಲೋದಕ್ಕೂ ಆಗದ ಸ್ಥಿತಿಗೆ ಬಂದೋ ಬೈಕ್ನಲ್ಲಿ ಕೂರ್ಕೊಂಡು ಹೋಗಿ ಹೀನಾತಿ ಕೊಂದು ಹಾಕಿದ್ರು. ನಂತರ ಮುನವಳ್ಳಿಗೆ ಬಂದು ಭರ್ಜರಿ ಪಾರ್ಟಿಯನ್ನು ಮಾಡಿದ್ರು. ಆದ್ರೆ ಅನಾಥ ಶವದ ಹಿಂದೆ ಬಿದ್ದ ಪೊಲೀಸರಿಗೆ ಇದೊಂದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಕಮಲವ್ವನ ಹಿನ್ನೆಲೆ ಕೆದಕಿ ಹೊರಟಾಗ ಸಾಬಪ್ಪನ ಕಳ್ಳಾಟ ಬಟಾ ಬಯಲಾಗಿದೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಒಟ್ನಲ್ಲಿ ಗಂಡ ಕಿರುಕುಳ ಕೊಡ್ತಾನೆ ಅಂತ ಇನ್ನೊಬ್ಬನ ಸಂಘ ಬೆಳೆಸಿದವಳು ತಾಳಿ ಕಟ್ಟಿದವನಿಗೆ ಗೋರಿ ಕಟ್ಟಿದ್ದಾಳೆ. ಕಾಮದ ಹುಚ್ಚಿಗಾಗಿ ಒಂದು ಜೀವ ತೆಗೆದವಳು ಈಗ ಪ್ರಿಯಕರನ ಜೊತೆ ಜೈಲು ಸೇರಿದ್ದಾಳೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.